ಹಬ್ಬ ಇರಲಿ, ಸಣ್ಣ ಸಣ್ಣ ಪಾರ್ಟಿ ಇರಲಿ ಅಥವಾ ಯಾರು ಮನೆಗೆ ಗೆಸ್ಟ್ ಬರಲಿ, ಎಲ್ಲರೂ ಮನೆಯಲ್ಲೂ ಸಾಮಾನ್ಯವಾಗಿ ಕೀರ್ ಮಾಡ್ತೀವಲ್ವಾ. ಮಾಡಿದ ಕೂಡಲೇ ಚೆನ್ನಾಗೇ ಇರುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟು ಸಾಕು, ಗಟ್ಟಿ ಆಗಿಬಿಡುತ್ತೆ. ಬೆಳಗ್ಗೆ ಮಾಡಿದ ಕೀರು ಸಂಜೆ ಕೂಡ ಬಿಸಿ ಮಾಡ್ದಂಗೆ ತಿನ್ಬೋದು. ಹೇಗೆ ಅಂತೀರಾ? ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಪರ್ಫೆಕ್ಟ್ ಆಗಿ ಸಬ್ಬಕ್ಕಿ ಶಾವಿಗೆ ಕೀರ್ನ ಮಾಡೋದು ಹೇಗೆ ನೋಡೋಣ ಬನ್ನಿ. ಕೀರ್ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಇದನ್ನೇನು ನೆನೆಸೋದ ಅವಶ್ಯಕತೆ ಇಲ್ಲ. ಚೆನ್ನಾಗಿ ತೊಳೆದು 1:3 ರೇಷಿಯೋದಲ್ಲಿ ನೀರನ್ನ ಹಾಕಿ ಕುಕ್ಕರ್ನಲ್ಲಿ ಒಂದು 3 ವಿಷಲಷ್ಟು ಬೇಯಿಸ್ಕೊಬೇಕು. 1.5 ಕಪ್ ಆಗೋಷ್ಟು ನೀರನ್ನ ಹಾಕಿ ಬೇಯಿಸ್ಕೊಳ್ಳಿ. ಅರ್ಧ ಲೀಟ್ರು ಗಟ್ಟಿ ಹಾಲನ್ನ ಕಾಯಿಸಿಟ್ಕೊಂಡಿದ್ದೀನಿ. ಕಾಯಿಸಿ ಒಂದು ಕಡೆ ಎತ್ತಿಟ್ಕೊಳ್ಳಿ. ಮನೇಲಿ ಸ್ವಲ್ಪ ಕುಂಕುಮ ಕೇಸರಿ ಇದ್ದರೆ ಬಿಸಿ ಹಾಲಿನಲ್ಲಿ ನೆನೆಸ್ಕೊಳ್ಳಿ. ಕಲ್ಲರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಅರ್ಧ ಚಮಚದಷ್ಟು ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಹುರ್ಕೋಬೇಕು. ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಹುರಿದು ತೆಗೆದಿಟ್ಕೊಳ್ಳಿ. ನಾವು ಇದಕ್ಕೆ 1 ಚಮಚದಷ್ಟು ತುಪ್ಪನ ಬಳಸ್ತಾ ಇದ್ದೀವಿ. ಶಾವಿಗೆ ಪಾಯಸಕ್ಕೆಲ್ಲ ಜಾಸ್ತಿ ಬೇಕಾಗಿಲ್ಲ. ಇನ್ನೊಂದು ಅರ್ಧ ಚಮಚದಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಅರ್ಧ ಕಪ್ ಶಾವಿಗೆನ ಹುರ್ಕೊತಾ ಇದ್ದೀನಿ. ಇದು ಹುರಿದಿರೋ ಅಂಥ ಶಾವಿಗೆ ಅಲ್ಲ. ಅರ್ಧ ಕಪ್ ಸಬ್ಬಕ್ಕಿ, ಅರ್ಧ ಕಪ್ನಷ್ಟು ಶಾವಿಗೆ, ಅರ್ಧ ಲೀಟ್ರಷ್ಟು ಹಾಲು ಎಲ್ಲ ಒಂದೇ ಅಳತೆಯಲ್ಲಿ ತೊಗೊಳ್ಳಿ. ಇದನ್ನು ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಸೀಸ್ಬಾರ್ದು, ಸೀಸಿದ್ರೆ ಸರಿಯಾಗಿ ಬೇಯಲ್ಲ. ಒಂದು ಸಮ ಈ ಥರ ಗೋಲ್ಡನ್ ಕಲರ್ ಆಗೋವರೆಗೂ ಸ್ವಲ್ಪ ಹುರ್ಕೊಂಡ್ಮೇಲೆ ಹಾಲು ಕಾಯಿಸಿಟ್ಕೊಂಡಿದ್ವಲ್ಲ, ಹಾಲನ್ನ ಹಾಕ್ಕೊಂಡು ಒಂದು ಅರ್ಧ ಶಾವಿಗೆ ಬೇಯೋ ಅಷ್ಟು ಬೇಯಿಸ್ಕೊಬೇಕು. ತುಂಬ ಮೆತ್ತಗಾಗೋವರೆಗೂ ಬೇಯಿಸ್ಕೊಬೇಡಿ. ಒಂದು ಅರ್ಧದಷ್ಟು ಬೆಂದಮೇಲೆ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ. ಹಾಗೆ ಬೇಯಿಸಿಟ್ಟಿರೋ ಅಂಥ ಸಬ್ಬಕ್ಕಿನ ಸೇರಿಸ್ಕೊಳ್ಳಿ. ಅರ್ಧ ಲೀಟ್ರ್ ಹಾಲು ನಾವು ಸಬ್ಬಕ್ಕಿ ಬೇಯಿಸೋದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಂಡಿದ್ವಿ, ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ವಿ. ಒಟ್ಟು ಅರ್ಧ ಲೀಟ್ರ್ ಹಾಲು, ಅರ್ಧ ಲೀಟ್ರು ನೀರನ್ನ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇದಕ್ಕೆ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವೀಟಿಗೆ ತಕ್ಕಂಗೆ ನೀವು ನೋಡಿ ಹಾಕ್ಕೊಳ್ಳಿ. ಒಂದು ಸಲ ಚೆನ್ನಾಗಿ ಕುದಿ ಬಂದಮೇಲೆ ಸಕ್ಕರೆನ ಹಾಕ್ಕೋಬೇಕು. ಈ ಕೀರ್ಗೆ ಒಂದು ಪುಡಿನ ರೆಡಿ ಮಾಡ್ಕೊಳ್ಳೋಣ. ಬಾದಾಮ್ ಪುಡಿ ಇದ್ದರೆ ಬಾದಾಮ್ ಪುಡಿ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಒಂದು 20 ಬಾದಾಮಿ, ಒಂದು 10 ಪಿಸ್ತಾ, ಹಾಗೆ 2 ಸ್ಪೂನಷ್ಟು ಸಕ್ಕರೆ, 2 ಸ್ಪೂನ್ ಹಾಲಿನ ಪುಡಿ, ಮಿಲ್ಕ್ ಪೌಡರ್ ಇರುತ್ತಲ್ಲ, ಹಾಲಿನ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಪುಡಿ ಮಾಡ್ಕೊಳ್ಳಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಟೆಕ್ಸ್ಚರು ತುಂಬ ಚೆನ್ನಾಗಿರುತ್ತೆ. ಇಬ್ಬರೇ ಹಾಕೋಬೋದು, ಇಲ್ಲ ಅಂದರೆ ಬಾದಾಮ್ ಪುಡಿ ರೆಡಿ ಮಿಕ್ಸ್ ಸಿಗುತ್ತಲ್ಲ, ಅದನ್ನಾರು ಹಾಕೋಬೋದು. ಮನೆಯಲ್ಲೇ ಈ ಥರ ಇನ್ಸ್ಟೆಂಟಾಗಿ ಬಾದಾಮ್ ಪುಡಿನ ಮಾಡ್ಕೊಂಡು ಹಾಕ್ಕೊಂಡ್ರೆ ಕೀರ್ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಹಾಲಿನ ಪುಡಿ ಹಾಕಿರ್ತೀವಲ್ಲ, ಹಾಗಾಗಿ ನೀವು ಹಾಲನ್ನ ತುಂಬ ಗಟ್ಟಿ ಹಾಲಿನಲ್ಲೇ ಮಾಡ್ಕೊಬೋದು, ಬಟ್ ತುಂಬ ತಿಕ್ಕಾಗುತ್ತೆ. ಅದಕ್ಕಿಂತ ಅರ್ಧ ಹಾಲು ಅರ್ಧ ನೀರನ್ನ ಹಾಕ್ಕೊಂಡು ಮಾಡಿಕೊಂಡ್ರೆ, ನೀವು ಬೆಳಗ್ಗೆ ಮಾಡಿಕೊಂಡ್ರೆ ಸಾಯಂಕಾಲದವರೆಗೂ ಹಾಗೆ ಇರುತ್ತೆ. ಮತ್ತೆ ಬಿಸಿ ಮಾಡೋದು ಅವಶ್ಯಕತೆ ಇರಲ್ಲ, ಹಾಲನ್ನ ಹಾಕ್ಕೊಳ್ಳೋ ಅವಶ್ಯಕತೆಯೂ ಇರಲ್ಲ. ಕೇಸರಿ ಹೂವು ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ಕೊನೆಯಲ್ಲಿ ನೀವು ದ್ರಾಕ್ಷಿ ಗೋಡಂಬಿ ಹುರಿದಿಟ್ಕೊಂಡಿದ್ದೀರಲ್ಲ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಪುಡಿನ ಹಾಕಿ ತುಂಬ ಹೊತ್ತು ಕುದಿಸ್ಬಾರ್ದು. ಜಸ್ಟ್ ಒಂದು ಕುದಿ ಬಂದಮೇಲೆ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಈ ಥರ ಗ್ಯಾಪ್ನ ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬಿಡಿ. 10 ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ಹದವಾಗಿರುತ್ತೆ ನೋಡಿ. ನೀವು ಸಾಯಂಕಾಲದವರೆಗೆ ಬಿಟ್ಟರು ಇದೇ ಹದದಲ್ಲಿರುತ್ತೆ. ಮತ್ತೆ ನೀವು ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ. ಈ ಪುಡಿನ ಹಾಕ್ಕೊಂಡು ಒಂದ್ಸಲ ಈ ಥರ ಕೀರ್ ಮಾಡಿ ನೋಡಿ. ಸಬ್ಬಕ್ಕಿ ಇಲ್ಲ ಅಂದರೆ ಬರೀ ಶಾವಿಗೆ ಪಾಯಸನಾರು ಮಾಡ್ಕೋಬೋದು, ಅಥವಾ ಬರೀ ಪ್ಲೈನ್ ಸಬ್ಬಕ್ಕಿನ ಹಾಕ್ಕೊಂಡು ಈ ಥರ ಕೀರ್ನ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಸಬ್ಬಕ್ಕಿ ವಡೆ ಮಾಡಿದಾಗ ಎಣ್ಣೆಗೆ ಹಾಕಿದ ಕೂಡಲೇ ಬಿಡ್ಕೊಂತು ಅಥವಾ ಎಣ್ಣೆ ಚೆನ್ನಾಗಿ ಹೀರ್ಕೊತು ಅನ್ನೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಒಂದೇ ಒಂದು ವಡೆನೂ ಎಣ್ಣೆಗೆ ಹಾಕಿದ ಕೂಡಲೇ ಬಿಟ್ಕೊಳ್ಳಲ್ಲ, ಹಾಗೆ ಎಣ್ಣೆ ಕೂಡ ಜಾಸ್ತಿ ಹಿಡಿಯಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಪರ್ಫೆಕ್ಟಾಗಿ ಸಬ್ಬಕ್ಕಿ ವಡೆನ ಮಾಡೋದು ನೋಡೋಣ. ವಡೆ ಮಾಡ್ಕೊಳ್ಳಿಕ್ಕೆ ನಾನು ಅರ್ಧ ಕಪ್ನಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಇದರಲ್ಲಿ ಸ್ಟಾರ್ಚ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ. ನೀವು ನೆನೆಸೋಕ್ಕಿಂತ ಮುಂಚೆ ಚೆನ್ನಾಗಿ ಒಂದು 2 ರಿಂದ 3 ಸಲ ತೊಳ್ಕೊಬೇಕು. ಈ ಥರ ಚೆನ್ನಾಗಿ ಕ್ಯೂಚಿ ತೊಳ್ಕೊಬೇಕು. ಇದರಲ್ಲಿರೋ ಅಂಥ ಸ್ಟಾರ್ಚ್ ಎಲ್ಲ ಹೋದರೆ ನೀರು ಹಿಡಿಯಲ್ಲ, ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ವಡೆ. ಈ ಥರ ನೋಡಿ ಚೆನ್ನಾಗಿ ಕ್ಯೂಚ್ಬಿಟ್ಟು ಒಂದು 2 ಸಲ ನೀಟಾಗಿ ತೊಳೆದು ನೀರೆಲ್ಲ ಡ್ರೈನ್ ಮಾಡ್ಕೊಂಡ್ಬಿಡಬೇಕು. ನೀರು ಡ್ರೈನ್ ಮಾಡಿದ್ಮೇಲೆ ನಾವು ಯಾವ ಕಪ್ನಲ್ಲಿ ಸಬ್ಬಕ್ಕಿ ತೊಗೊಂಡಿರ್ತೀವಿ ಅದೇ ಕಪ್ನಲ್ಲಿ ನೀರು ಹಾಕ್ಕೊಳ್ಳಿ. ಪೂರ್ತಿ ಹಾಕೋಬಾರ್ದು. ಈಗ ಅರ್ಧ ಕಪ್ನಷ್ಟು ತೊಗೊಂಡಿದ್ದೆ ಅಲ್ವಾ, ಅದರಲ್ಲಿ ಇನ್ನೂ ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ನೀರಿದೆ. ಅಷ್ಟು ಹಾಕ್ಕೊಂಡು ಇದನ್ನು ಒಂದು 3 ಅವರ್ಸ್ ನೆನೆಯಕ್ಕೆ ಬಿಡಿ. ನೋಡಿ, ನಾನು ನೆನೆಸಿಟ್ಟು 4 ಗಂಟೆ ಆಗಿದೆ. ನೀರು ಜಾಸ್ತಿ ಹಾಕ್ದಂಗೆ ಈಗ ಅರ್ಧ ಕಪ್ ಸಬ್ಬಕ್ಕಿ ತೊಗೊಂಡಿದ್ರೆ ಅರ್ಧ ಕಪ್ಗಿಂತಲೂ ಒಂದು 2 ರಿಂದ 3 ಸ್ಪೂನಷ್ಟು ಕಡಿಮೆ ಹಾಕ್ಕೊಂಡು ನೆನೆಸ್ಕೊಂಡ್ರೆ ಉಡುಬುಡಿಯಾಗಿದ್ದರೆ
ತುಂಬ ಚೆನ್ನಾಗಾಗುತ್ತೆ. ಎಷ್ಟೊತ್ತು ನೆನೆಸಿದ್ರು ಏನೂ ಆಗಲ್ಲ. ಬಟ್ ನೆಂದಿರಬೇಕು, ಈ ಥರ ಸಾಫ್ಟಾಗಿರಬೇಕು. ನೀರು ಕುಡ್ದಿರಬಾರ್ದು, ನೀರು ಹಿಡ್ದಿರಬಾರ್ದು. ಜಸ್ಟ್ ಈ ಥರ ಸಾಫ್ಟಾಗಿ ಆಗಿರಬೇಕು. ನೀರು ಇರಬಾರ್ದು, ಉಡಿ ಆಗಿರಬೇಕು. ವಡೆ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ ಕಪ್ನಷ್ಟು ಹುರಿದಿರೋ ಅಂಥ ಶೇಂಗಾ, 3 ಬೇಯಿಸಿರೋ ಆಲೂಗೆಡ್ಡೆ, 1 ಸ್ಪೂನಷ್ಟು ಪುದೀನ, 1-2 ಸ್ಪೂನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಶುಂಠಿ 1 ಅರ್ಧ ಇಂಚು, ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋದು, 1 ಅರ್ಧ ನಿಂಬೆಹಣ್ಣು, ಹಾಗೆ ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ, ಒಂದು 3 ಟೇಬಲ್ ಸ್ಪೂನಷ್ಟು. ಟೇಸ್ಟ್ ಚೆನ್ನಾಗಿರುತ್ತೆ. 1 ಅರ್ಧ ಸ್ಪೂನ್ ಬಿಳಿ ಎಳ್ಳು, ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದಿಷ್ಟನ್ನು ಒಂದು ಬೌಲ್ಗೆ ಹಾಕೊಳ್ಳಿ. ಫಸ್ಟು ಶೇಂಗಾನ ಪುಡಿ ಮಾಡ್ಕೊಂಡ್ಬಿಡ್ಬೇಕು. ಚೆನ್ನಾಗಿ ಹುರಿದು ಈ ಥರ ದಪ್ಪದಾಗಿ ಪುಡಿ ಮಾಡ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳಿ. ನಿಂಬೆಹಣ್ಣಿನ ರಸ ಮತ್ತು ಈ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ, ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಆಲೂಗೆಡ್ಡೆನ ಬೇಯಿಸಿದ ಮೇಲೆ ಈ ಥರ ತುರ್ಕೊಂಡ್ಬಿಡ್ಬೇಕು. ಅಥವಾ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಬೋದು. ಆಲೂಗೆಡ್ಡೆ ತುಂಬ ಜಾಸ್ತಿ ಬೆಂದಿರಬಾರ್ದು, ಕರೆಕ್ಟಾಗಿ ಬೆಂದಿರಬೇಕು. ಇದಕ್ಕೆ ಸೇಂದಾ ನಮಕ್ ಹಾಕ್ಕೊಂಡಿದ್ದೀನಿ. ಉಪವಾಸದ ಟೈಮಲ್ಲೆಲ್ಲ ನಾರ್ಮಲ್ ಸಾಲ್ಟ್ ಹಾಕೊಳ್ಳೋದ್ಕಿಂತ ನೀವು ಸೀ ಸಾಲ್ಟ್ ಅಂತ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. 1 ಸ್ಪೂನ್ನಷ್ಟು ಕರೆಕ್ಟಾಗಿ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿತ್ಕೋಬೇಕು, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಆಲೂಗೆಡ್ಡೆ ಜಾಸ್ತಿ ಬೆಂದು ನೀರು ಹಿಡಿದ್ಬಿಟ್ಟಿದ್ರೆ ಕೂಡ ಎಣ್ಣೆ ಹಿಡಿಯುತ್ತೆ. ಕರೆಕ್ಟಾಗಿ 1-2 ವಿಷಲ್ ಬೇಯಿಸ್ಕೊಳ್ಳಿ. ಅದಾದಮೇಲೆ ಮ್ಯಾಶ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬೆಂದಿರಬೇಕು. ಸಬ್ಬಕ್ಕಿನೂ ಅಷ್ಟೇ ನೀರು ಜಾಸ್ತಿ ಹಿಡಿದಿರಬಾರ್ದು, ನೆಂದಿರಬೇಕಷ್ಟೇ. ಕರೆಕ್ಟಾಗಿ ಮಾಡಿಕೊಂಡ್ರೆ ಸ್ವಲ್ಪನೂ ನಿಮಗೆ ಎಣ್ಣೆ ಕುಡಿಯಲ್ಲ. ಎಣ್ಣೆಗೆ ಹಾಕಿದ ಕೂಡಲೇ ಬಿಟ್ಕೊಳ್ಳೋದು ಇಲ್ಲ. ಕೈಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಈ ಥರ ಉಂಡೆಗಳನ್ನ ಮಾಡ್ಕೊಬೇಕು. ಈ ಉಂಡೆ ಮಾಡಿದಾಗೂ ಅಷ್ಟೇ ಚೆನ್ನಾಗಿ ರೋಲ್ ಮಾಡಿಬಿಟ್ಟು ಈ ಥರ ಫ್ಲ್ಯಾಟ್ ಮಾಡ್ಕೊಳ್ಳಿ. ನಿಮಗೆ ವಡೆ ಥರ, ತೂತು ವಡೆ ಥರ ಬೇಕು ಅಂತಂದರೆ ಆ ಥರ ಕೂಡ, ಉದ್ದಿನ ವಡೆ ಥರ ಕೂಡ ಮಾಡ್ಕೋಬೋದು. ಒಟ್ಟು ನೀವು ಈ ಥರ ನೋಡಿ ಸೈಡ್ಸ್ ಎಲ್ಲ ಚೆಕ್ ಮಾಡ್ಕೋಬೇಕು. ಒಂದು ಸ್ವಲ್ಪನೂ ಕ್ರ್ಯಾಕ್ಸ್ ಇರಬಾರ್ದು. ಕರೆಕ್ಟಾಗಿ ನೀವು ಕಲಿಸ್ಕೊಂಡಿದ್ರೆ ಚೂರು ಕ್ರ್ಯಾಕ್ಸ್ ಬರಲ್ಲ, ಎಣ್ಣೆ ಕೂಡ ಕುಡಿಯಲ್ಲ, ಬಿಡ್ಕೊಳ್ಳೋದು ಇಲ್ಲ. ಅಷ್ಟು ನೀವು ಕಲಸಿಟ್ಕೊಂಡಿರ್ತೀರಲ್ಲ, ಅಷ್ಟು ಹಿಟ್ಟಲ್ಲೂ ಈ ಥರ ವಡೆಗಳನ್ನ ಮಾಡಿಟ್ಕೊಂಬಿಡಿ. ಈಸಿಯಾಗಿ ನೀವು ಡೀಪ್ ಫ್ರೈನ ಮಾಡ್ಕೊಂಬಿಡ್ಬೋದು. ಇದನ್ನು ಮುಚ್ಚಿಟ್ಕೋಬಾರ್ದು, ಮಾಡಿಬಿಟ್ಟು ಹಾಗೆ ಒಣಗಕ್ಕೆ ಬಿಡಬೇಕು. ಸ್ವಲ್ಪ ಡ್ರೈ ಆದರೆ ಈಸಿಯಾಗಿ ನೀವು ಡೀಪ್ ಫ್ರೈನ ಮಾಡ್ಕೋಬೋದು. ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ 18 ವಡೆಗಳಾಗಿದ್ದಾವೆ ನೋಡಿ, ಈ ಸೈಜ್ದು. ಎಣ್ಣೆಯಲ್ಲಿ ಕರಿಯೋದು ಕೂಡ ತುಂಬ ಇಂಪಾರ್ಟೆಂಟ್ ನೋಡಿ. ನಾನು ಒಂದು ಸ್ವಲ್ಪ ಹಾಕ್ತೀನಿ, ಹಾಕಿದ ಕೂಡಲೇ ಬಿಟ್ಕೊಳ್ಳುತ್ತೆ. ಎಣ್ಣೆ ಸರಿ ಕಾದಿಲ್ಲ ಅಂತ ಅಂದರೆ, ಸ್ವಲ್ಪ ಕಾಯಬೇಕು ಇನ್ನೂ ಅಂತ ಅಂದರೆ ಈ ಥರ ಬಿಟ್ಕೊಳ್ಳುತ್ತೆ. ಕರೆಕ್ಟಾಗಿ ಹದವಾಗಿ ಕಾಯಿಸ್ಬಿಟ್ಟು ನಾನು ಸಣ್ಣೂರಿನಲ್ಲಿ ಕಾಯಕ್ಕಿಟ್ಟಿದ್ದೆ. ಇದನ್ನು ಮೀಡಿಯಮ್ ಮತ್ತು ಹೈ ಫ್ಲೇಮ್ ಮಧ್ಯೆ ಇಟ್ಕೊಳ್ಳಿ. ಪೂರ್ತಿ ಹೈ ಫ್ಲೇಮು ಬೇಡ, ಸಣ್ಣ ಉರಿನಲ್ಲೂ ಬೇಡ. ಸಣ್ಣ ಉರಿನಲ್ಲಿ ಇಟ್ಕೊಂಡ್ರೆ ಮಾತ್ರ ಕದ್ರೋಗುತ್ತೆ ವಡೆ. ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಈ ಥರ ಒಂದೊಂದೇ ಹಾಕ್ಕೊಂಡು ಒಂದೇ ಊರಿನಲ್ಲಿ ಬೇಯಿಸ್ಕೊಬೇಕು. 1-2 ನಿಮಿಷ ಮುಟ್ಟಕ್ಕೆ ಹೋಗ್ಬಿಡಿ. 2 ನಿಮಿಷ ಆದಮೇಲೆ ಈ ಥರ ತಿರುವು ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ತಿರುವು ಹಾಕ್ಕೊಂಡು ಬೇಯಿಸ್ಕೊಬೇಕು. ಸಬ್ಬಕ್ಕಿ ನೆನೆಸುವಾಗ, ಕರಿಯುವಾಗ ಇಷ್ಟು ಟಿಪ್ಸ್ ಇಟ್ಕೊಂಡ್ರೆ ಸಾಕು, ರುಚಿಯಾಗಿ ಸಬ್ಬಕ್ಕಿ ವಡೆಗಳನ್ನ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಈ ಥರ ತಿರುವು ಹಾಕ್ಕೊಂಡು ಸುಮಾರಾಗಿ ಒಂದು 4-5 ನಿಮಿಷನೇ ಡೀಪ್ ಫ್ರೈ ಮಾಡ್ಕೊಬೇಕು. ಬೇಗ ಅಂತೂ ಇದಾಗಲ್ಲ, ಬೇಯಲ್ಲ. ಒಂದು 4-5 ನಿಮಿಷ ಈ ಥರ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಈ ಥರ ತೆಗೆದಿಟ್ಕೊಳ್ಳಿ. ನೋಡಿ ಎಷ್ಟು ಗರ್ಗರಿಯಾಗಿ ಚೆನ್ನಾಗಿ ಬಂದಿದೆ. ಇನ್ನೊಂದು ಒಬ್ಬೆನೂ ಹಾಕಿದ್ದೀನಿ ನೋಡಿ. ಫಸ್ಟ್ ಒಬ್ಬೆಲ್ಲಿ 5 ಹಾಕಿದ್ದೆ, ಇವಾಗ 6 ಹಾಕಿದ್ದೆ. ನೀವು ಕ್ರೌಡ್ ಮಾಡಬಾರ್ದು. ಕ್ರೌಡ್ ಮಾಡಿದ್ರೂ ಆಯಿಲ್ ಟೆಂಪ್ರೇಚರ್ ಕಡಿಮೆ ಆಗಿ ಕದ್ರೋಗ ಅಂತ ಚಾನ್ಸಸ್ ಇರುತ್ತೆ. ಸ್ವಲ್ಪನೇ ಹಾಕ್ಕೊಳ್ಳಿ. ಲಾಸ್ಟ್ ಒಬ್ಬೆಲ್ಲಿ ನೋಡಿ 7 ಹಾಕ್ಕೊಂಡಿದ್ದೀನಿ. ಸೊ ಈ ಥರ ಒಂದೇ ಒಂದು ಬಿಟ್ಕೊಂಡಿಲ್ಲ ನೋಡಿ. ಎಲ್ಲ ವಡೆಗಳು ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಮಾಡಿರೋ 18 ವಡೆಗಳೂ ಒಂದು ಬಿಟ್ಕೊಳ್ದಂಗೆ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಸೊಪ್ಪಿರುತ್ತಲ್ಲ, ಕರಿಬೇವು, ಕೊತ್ತಂಬರಿ, ಅದೊಂದು ಸ್ವಲ್ಪ ಬಿಟ್ಕೊಳ್ಳೋದಷ್ಟೇ ಆಗಲಿ. ವಡೆ ಕದ್ರೋಗಲ್ಲ. ಕರೆಕ್ಟಾಗಿ ಇದೇ ಥರ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ವಡೆಗಳನ್ನ ಮಾಡ್ಕೊಂಡ್ಬಿಡ್ಬೋದು. ರುಚಿನೂ ಅಷ್ಟೇ ನೋಡಿ. ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. 2 ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ರುಚಿಯಾಗಿರುತ್ತೆ. ತುಂಬ ಡೀಪ್ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಕಪ್ಪಾಗೋವರೆಗೂ. ಅದು ಕಹಿ ಬಂದುಬಿಡುತ್ತೆ. ಇಷ್ಟು ಗೋಲ್ಡನ್ ಕಲರ್ ಬಂದರೆ ಸಾಕು. ವಡೆಗಳನ್ನ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ಹಾಗೆ ತಿನ್ಬೋದು. ಬೇಕು ಅಂದರೆ ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಮಾಡ್ಕೊಬೋದು. ಶಿವರಾತ್ರಿ, ನವರಾತ್ರಿ, ಉಪವಾಸದ ದಿನಗಳಲ್ಲಿ ಮಾತ್ರ ಅಲ್ಲ, ಸಂಜೆ ಹೊತ್ತು ಏನನ್ನ ತಿನ್ನಬೇಕು ಅನ್ನಿಸ್ದಾಗ ಕ್ವಿಕ್ಕಾಗಿ ರೆಡಿ ಆಗೋಂಥ ರೆಸಿಪಿ ಈ ಸಬ್ಬಕ್ಕಿ ಚಿವಡ. ಆದರೆ ತುಂಬ ಜನ ಸಬ್ಬಕ್ಕಿ ಚಿವಡ ಮಾಡಿದಾಗ ಹಲ್ಗೆಲ್ಲ ಅಂಟತ್ತೆ, ಕ್ರಿಸ್ಪಿ ಆಗಿರಲ್ಲ, ಮತ್ತು ಗಟ್ಟಿ ಆಗುತ್ತೆ ಅಂತಲೇ ಕಂಪ್ಲೇಂಟ್ ಜಾಸ್ತಿ ಅಲ್ಲ. ಸೊ ಹಾಗಿದ್ರೆ ಬನ್ನಿ ಇವತ್ತು ಪರ್ಫೆಕ್ಟಾಗಿ ಸಬ್ಬಕ್ಕಿ ಚಿವಡನ ಮಾಡೋದು ಹೇಗೆ ನೋಡೋಣ. ಸಬ್ಬಕ್ಕಿ ಚಿವಡ ಮಾಡ್ಕೊಳ್ಳಿಕ್ಕೆ ನಮಗೆ ನೈಲಾನ್ ಸಬ್ಬಕ್ಕಿ ಬೇಕು. ಇದು ಯೂಶಲಿ ಅಂಗಡಿಗಳಲ್ಲಿ ನಾವು ನೋಡಿರ್ತೀವಲ್ವಾ, ಪಾಯಸಕ್ಕೆ ಅಂತ ಕೇಳಿ ತಗೊಂತೀವಿ ಸಬ್ಬಕ್ಕಿ. ಇದರಲ್ಲಾದ್ರೆ ಆಗಲ್ಲ ಚಿವಡ ಮಾಡ್ಲಿಕ್ಕೆ. ಸೊ ಈ ಸಬ್ಬಕ್ಕಿನ ಸ್ಟೀಮ್ ಕುಕ್ ಮಾಡ್ತಾರೆ. ನೆನೆಸ್ಬಿಟ್ಟು ಸ್ಟೀಮ್ ಕುಕ್ ಮಾಡಿ ಬಿಸಿಲಿನಲ್ಲಿ ಒಣಗಿಸ್ತಾರೆ, ಸೇಮ್ ಸಂಡಿಗೆ ಮಾಡ್ದಂಗೆ. ಅವಾಗ ಈ ತರ ನೈಲಾನ್ ಸಬ್ಬಕ್ಕಿ ಸಿಗುತ್ತೆ. ನಿಮ್ಗೆ ಆನ್ಲೈನ್ ಅಲ್ಲಿ ಈಸಿಯಾಗಿ ಸಿಗುತ್ತೆ. ಉತ್ತರ ಕರ್ನಾಟಕದ ಕಡೆ ಅಂತೂ ಅಂಗಡಿಗಳಲ್ಲಿ ಚಿವಡಗೆ ಸಬ್ಬಕ್ಕಿ ಕೊಡಿ ಅಂದ್ರೆ ಈ ತರ ಸಬ್ಬಕ್ಕಿ ಸಿಗುತ್ತೆ. ನೈಲಾನ್ ಸಬ್ಬಕ್ಕಿ ಅಂತ ಹೇಳ್ತಾರೆ. ಸಣ್ಣದು ಸಿಗುತ್ತೆ, ಬಟ್ ಈ ತರ ದಪ್ಪದ್ ತಗೋಬೇಕು ನೀವು. 1 ಕಪ್ ಅಷ್ಟು ತಗೊಂಡಿದೀನಿ.
ಈ ಸಂಡಿಗೆ ಮಾಡಿ ಎಲ್ಲಾರ್ಗೂ ಅಭ್ಯಾಸ ಇರುತ್ತಲ್ವಾ, ಎಣ್ಣೆ ಚೆನ್ನಾಗಿ ಕಾದಿದ್ರೆ ಹಾಕದ್ ಕೂಡ್ಲೆ ಮೇಲ್ ಬರುತ್ತೆ, ಕ್ರಿಸ್ಪಿ ಆಗಿರುತ್ತೆ ತಿನ್ನಕ್ಕೆ. ಎಣ್ಣೆ ಅಕಸ್ಮಾತ್ ಕಾದಿಲ್ಲ, ಸಿಮ್ನಲ್ಲಿ ಇಟ್ಕೊಂಡು ನೀವು ಕರೀರಿ, ಅದು ನಿಧಾನವಾಗಿ ಮೇಲ್ ಬಂದ್ರೆ ಅರ್ಧ ಬೆಂದಿರುತ್ತೆ, ಅರ್ಧ ಬೆಂದಿರಲ್ಲ, ಅಲ್ಗೆಲ್ಲ ಅಂಟ್ಕೊಳ್ಳುತ್ತೆ. ಸೇಮ್ ಅದೇ ತರನೇ ಸಂಡಿಗೆ ತರನೇ ಈ ಸಬ್ಬಕ್ಕಿ ಕೂಡ ಹಾಕದ್ ಕೂಡ್ಲೆ ವಿತಿನ್ 2 to 3 seconds ಮೇಲ್ ಬರಬೇಕು. ಮೇಲ್ ಬಂದ್ಮೇಲೆ ಈಗ ನಾವು ಸಂಡಿಗೆ ತೆಳ್ಳಗೆ ಹಾಕಿರ್ತೀವಿ, ಅಕ್ಕಿ ಸಂಡಿಗೆ ಅಲ್ವಾ, ಅದು ಅಷ್ಟೇ ಮೇಲ್ ಬಂದು ಒಂದೆರಡು ಸೈಡ್ ಬೇಯಿಸ್ಬಿಟ್ಟು ತೆಗೆದು ಬಿಡ್ತೀವಿ. ಬಟ್ ಇದು ಹಂಗಲ್ಲ, ಒಳಗಡೆಯಿಂದ ಬೇಯ್ಬೇಕಲ್ವಾ. ಹಾಗಾಗಿ ಚೆನ್ನಾಗಿ ಎಣ್ಣೆ ಕಾದಿರ್ಬೇಕು. ಕಾದಿರೋ ಎಣ್ಣೆಗೆ 2 ಸ್ಪೂನ್ ಹಾಕೊಂಡು ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡೆ ಈ ತರ ಡೀಪ್ ಫ್ರೈ ಮಾಡ್ಕೊಳ್ಳಿ. ಒಂದ್ಸಲ ಹಾಕದ್ ಕೂಡ್ಲೇನೆ ಮೇಲ್ ಬಂದ್ಬಿಡತ್ತಲ್ವಾ, ಬಂತು ಅಂದ ತಕ್ಷಣ ತೆಗೆದು ಬಿಡಬಾರ್ದು. ಹೈ ಫ್ಲೇಮ್ ನಲ್ಲೇ ಇಟ್ಕೊಂಡು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಪಟಪಟ ಅಂತ ಸೌಂಡ್ ಬರುತ್ತೆ, ಅದೆಲ್ಲ ಕಡಿಮೆ ಆಗೋವರೆಗೂ ಈ ತರ ಡೀಪ್ ಫ್ರೈ ಮಾಡ್ಕೋಬೇಕು. ಸರಿಯಾಗಿ ಬೇಯಲಿಲ್ಲ ಅನ್ಕೊಳ್ಳಿ, ಹಲ್ಗೆಲ್ಲ ಅಂಟದು, ಮತ್ತೆ ಹಲ್ ಕಡಿಯಕ್ಕೆ ಆಗಲ್ಲ, ಆ ತರ ಆಗ್ಬಿಡುತ್ತೆ. ಹಾಗೆ ಕ್ರೌಡ್ ಆಗಿ ಕೂಡ ಹಾಕ್ಬಾರ್ದು. ಸಂಡಿಗೆ ಹಾಕ್ದಾಗ ಒಟ್ಟಿಗೆ ನೀವು ಒಂದು 10 ಹಾಕ್ಬಿಡಿ ಹಾಕಿರೋ ಎಣ್ಣೆಗೆ, ಆ ಒಂದೊಂದು ಬೆಂದಿರ್ತವೆ, ಒಂದೊಂದು ಬೆಂದೇ ಇರಲ್ಲ ಅಲ್ವಾ, ಎಣ್ಣೆ ಸಾಕಾಗ್ದಲೆ ಟೆಂಪರೇಚರ್ ಲೋ ಆಗಿ. ಇದು ಕೂಡ ಅಷ್ಟೇನೆ, ಜಸ್ಟ್ ಒಂದು ಒಬ್ಬೆಗೆ 2 ಸ್ಪೂನು 3 ಸ್ಪೂನ್ ಹಾಕೊಳ್ಳಿ. ಫ್ರೀ ಆಗಿ ಈ ತರ ಬೆಂದ್ರೆ ಎಲ್ಲಾದು ಅರಳುತ್ತೆ, ಎಲ್ಲ ಪಾಪ್ಕಾರ್ನ್ ತರ ಉಬ್ಬತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಒಟ್ಟಿಗೆ ನೀವು ಜಾಸ್ತಿ ಹಾಕೋತು ಅಂತ ಅಂದ್ರೆ ಕ್ರಿಸ್ಪಿನೆಸ್ ಇರಲ್ಲ, ಒಂದೊಂದು ಬೆಂದಿರುತ್ತೆ, ಒಂದೊಂದು ಬೆಂದಿರಲ್ಲ. ಇದಿಷ್ಟೇ, ತುಂಬಾ ಸಿಂಪಲ್ ಇದ್ ಮಾಡೋದು. ತಿನ್ನಕ್ಕೂ ಅಷ್ಟೇ, ಅಷ್ಟು ಟೆಂಪ್ಟಿಂಗ್ ಇದು. ಒಂದ್ ಸ್ವಲ್ಪ ತಿಂದು ನೀವು ನಿಲ್ಸಲ್ಲ, ಹೋಗ್ತಾ ಬರ್ತಾ ತಿಂತಾ ಇರ್ತೀರಾ, ಅಷ್ಟು ರುಚಿಯಾಗಿರುತ್ತೆ ಇದು. ಇನ್ನೊಂದು ಒಬ್ಬೆ ಹಾಕುವಾಗ ಟೆಂಪರೇಚರ್ ಕಡಿಮೆ ಆಗಿರುತ್ತೆ, ಮತ್ತೆ ಹೈ ಫ್ಲೇಮ್ ಮಾಡಿ ಒಂದ್ ಅರ್ಧ ನಿಮಿಷ ಬಿಡಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಇನ್ನೊಂದ್ 2 ಸ್ಪೂನ್ 3 ಸ್ಪೂನ್ ಹಾಕ್ಬಿಟ್ಟು ಇದನ್ನು ಅಷ್ಟೇ ಸೇಮ್ ಅದೇ ತರನೇ ಪಟ್ 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 ಅಂತ ಸೌಂಡ್ ಬಂದು ನಿಲ್ಲವರೆಗೂ ಒಂದ್ 2-3 ನಿಮಿಷ ಈ ತರ ಹುರ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಸೊ ಇದೆಲ್ಲದನ್ನು ಸ್ವಲ್ಪನೇ ಹಾಕಿ ಕರೆದು ತೆಗೆದಿಟ್ಕೊಂಡಿದೀನಿ ನೋಡಿ. ಸಬ್ಬಕ್ಕಿ ಎಲ್ಲ ಆದ್ಮೇಲೆ ಒಂದ್ 4 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾನ ಹಾಕಿ ಡೀಪ್ ಫ್ರೈ ಮಾಡ್ಕೊತಾ ಇದೀನಿ. ಇದನ್ನ ಮಾತ್ರ ಉರಿನ ಸಣ್ಣಕ್ಕೆ ಇಟ್ಕೊಂಡು ಪೂರ್ತಿ ಒಳಗಿಂದ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ಮೇಲ್ಮೇಲೆ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದೇ ಇರಲ್ಲ, ಹಸಿ ಹಸಿ ಇರುತ್ತೆ. ಶೇಂಗಾನ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕೊಂಡಿದೀನಿ. ಬೇಕು ಅಂದ್ರೆ ಹಾಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ, ಇಷ್ಟಪಡೋರು ಹಾಕೋಬಹುದು. ಗೋಡಂಬಿ ದ್ರಾಕ್ಷಿ ಇದನ್ನು ಅಷ್ಟೇ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಕೊಬ್ಬರಿ ಹಾಕೋತಾ ಇದೀನಿ. ಸಣ್ಣಕ್ಕೆ ಸ್ಲೈಸರ್ ಅಲ್ಲಿ ಸ್ಲೈಸ್ ಮಾಡ್ಕೊಂಡಿದ್ದೆ. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡಿ. ಈ ತರ ಕಲರ್ ಬ್ರೌನ್ ಆದ್ಮೇಲೆ ತೆಗೆದಿಟ್ಕೊಳ್ಳಿ. ಹಾಗೆ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕೊಂಡಿದೀನಿ. ಈ ಚಿವುಡಾಗೆ ಹಸಿಮೆಣಸಿನ್ಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ನಾವು ಒಗ್ಗರಣೆ ಹಾಕ್ತಿವಲ್ಲ, ಸ್ವಲ್ಪ ಸಾಸಿವೆ, ಹಸಿಮೆಣಸಿನ್ಕಾಯಿ ಒಗ್ಗರಣೆ ಕೂಡ ಹಾಕೊಂಡು ಮಾಡ್ಕೋಬಹುದು, ಇಲ್ಲಾಂದ್ರೆ ಈ ತರನೇ ಮಾಡ್ಕೋಬಹುದು. ಕರಿಬೇವನು ಇದೇ ತರ ಡೀಪ್ ಫ್ರೈ ಮಾಡ್ಕೊಂಡಿದೀನಿ ನೋಡಿ. ಒಂಚೂರು ಎಣ್ಣೆ ಏನ್ ಕುಡ್ದಿಲ್ಲ, ಎಣ್ಣೆ ಜಾಸ್ತಿ ಹಿಡಿಯೋದು ಇಲ್ಲ. ಕರೆಕ್ಟಾಗಿ ನೀವು ಫ್ರೈ ಮಾಡಿದ್ರೆ ನೋಡಿ ಪೂರ್ತಿ ಪುಡಿ ಆಗ್ಬೇಕು, ಗಂಟ್ ಆಗ್ಬಾರ್ದು ಎಲ್ಲೂ. ಇದು ನೋಡಿ ಫುಲ್ ಪುಡಿ ಆಗಿದೆ. ಹಿಂಗಿದ್ರೆ ತಿನ್ನಕ್ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗಿರುತ್ತೆ. ಎಲ್ಲಾದು ಹಂಗೆ ಆಗಿದೆ. ಒಂದೊಂದು ನಿಮ್ಗೆ ಅಪ್ಪಿ ತಪ್ಪಿ ಒಂದೊಂದು ಸಿಗ್ಬೋದು, ಅಷ್ಟು ಬಿಟ್ರೆ ಎಲ್ಲ ಅದೇ ತರನೇ ಹರಳಿ ಇರುತ್ತೆ. ಎಲ್ಲದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇನೆ. ಬೇಕು ಅಂದ್ರೆ ನಿಮಗೆ ಕಲರು ಅರಿಶಿನ ಹಾಕೋಬಹುದು, ನಾನೇನು ಹಾಕೊಂಡಿಲ್ಲ ಇದಕ್ಕೆ. ಹಾಗೆ ಸಕ್ಕರೆ ಪುಡಿ ಹಾಕೋಬೇಕು, ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು 3 ಟೀ ಸ್ಪೂನ್ ಅಷ್ಟು ಹಾಕೊಂಡಿದೀನಿ. ನಿಮ್ಗೆ ಟೇಸ್ಟ್ ತಕ್ಕಷ್ಟು ನೀವು ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಇದು ಉಪವಾಸಕ್ಕಾದ್ರೆ ವೈಟ್ ಸಾಲ್ಟ್ ನ ಬಳಸಲ್ಲ, ಹಿಮಾಲಯನ್ ಸಾಲ್ಟ್ ಬರುತ್ತಲ್ಲ, ಸೇಂದಾ ನಮಕ್, ಅದನ್ನಾರ ಹಾಕೋಬಹುದು. ಇದನ್ನ ನೀವು ಸ್ನಾಕ್ಸಿಗೆ ಎಲ್ಲ ಮಾಡೋದಾದ್ರೆ, ಕುಕ್ ಮಾಡ್ಲಿಲ್ಲ ಅಂದ್ರೆ ಈ ಸೇಂದಾ ನಮಕ್ ಹಾಕೊಳ್ಳೋದೇ ಒಳ್ಳೇದು, ಆರೋಗ್ಯಕ್ಕೆ ಕೂಡ ಒಳ್ಳೇದು. ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಏರ್ ಟೈಟ್ ಬಾಕ್ಸ್ ನಲ್ಲಿಟ್ಟು ಯಾವಾಗನ ತಿನ್ಬೋದು. ಇವತ್ತಿನ ಸ್ಪೆಷಲ್ ಸಬ್ಬಕ್ಕಿ ಉಪ್ಪಿಟ್ಟು ಅಥವಾ ಸಾಬುದಾನ ಕಿಚಡಿನ ಮಾಡೋಣ. ನವರಾತ್ರಿ ಬಂದರೆ, ಹಾಗೆ ಶಿವರಾತ್ರಿ ಬಂದರೆ ಉಪವಾಸಕ್ಕೆ ಅಥವಾ ವ್ರತ ಮಾಡೋರು ಈ ಸಬ್ಬಕ್ಕಿ ಉಪ್ಪಿಟ್ಟನ್ನ ಮಾಡ್ಕೊತಾರೆ. ತುಂಬ ಚೆನ್ನಾಗಿರುತ್ತೆ, ಅಷ್ಟೇ ಈಸಿ. ನಾನಿಲ್ಲಿ 1 ಕಪ್ನಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನ ತೊಗೊಂಡಿದ್ದೀನಿ. ಎಲ್ಲ ಒಂದು ಸಮ ಇರೋದು, ಹಾಗೆ ದಪ್ಪ ಕಾಳಿರೋ ಅಂಥದ್ದನ್ನ ತಗೊಳ್ಳಿ. ಒಗ್ಗರಣೆಗೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಹಾಗೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1/4 ಟೀ ಸ್ಪೂನಷ್ಟು ಅರಿಶಿನ ತಗೊಳ್ಳಿ. ಶೇಂಗಾನ ಹುರಿದ್ಬಿಟ್ಟು ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇದು ಒಂದು 2 ಟೇಬಲ್ ಸ್ಪೂನ್ ಆದರೆ ಸಾಕು. ಇಲ್ಲ ನೀವು ಒಗ್ಗರಣೆಗೆ ಶೇಂಗಾ ಕೂಡ ಹಾಕೋಬೋದು. 1 ಆಲೂಗೆಡ್ಡೆನ ಸಣ್ಣ ಕಟ್ ಮಾಡಿ ನೀರಿಗೆ ಹಾಕಿಟ್ಕೊಂಡಿದ್ದೀನಿ. 1 ನಿಂಬೆಹಣ್ಣು, 7-8 ಹಸಿಮೆಣಸಿನ್ಕಾಯಿ ಖಾರ ನೋಡಿ ಹಾಕೊಳ್ಳಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಈರುಳ್ಳಿ ತೊಗೊಂಡಿದ್ದೀನಿ. ರೆಗ್ಯುಲರ್ ಆಗಿ ನೀವು ಬ್ರೇಕ್ಫಾಸ್ಟ್ಗೆ ಅಥವಾ ಸಾಯಂಕಾಲಕ್ಕಾದರೆ ನೀವು ಈರುಳ್ಳಿ ಹಾಕೊಳ್ಳಿ. ವ್ರತ ಮಾಡೋರು, ಉಪವಾಸ ಇರೋರು ಮಾತ್ರ ಈರುಳ್ಳಿನ ಸ್ಕಿಪ್ ಮಾಡ್ಕೊಳ್ಳಿ. ಮೊದಲಿಗೆ ಸಬ್ಬಕ್ಕಿನ ಚೆನ್ನಾಗಿ ತೊಳೆದು 3-4 ಸಲ ನೆನೆ ಇಟ್ಕೋಬೇಕು. ನೋಡಿ, ಇದನ್ನು ಮೇಲ್ಗಡೆ ಪೌಡರ್ ಥರ ಇರುತ್ತೆ. ಇದಿದ್ದರೆ ಮಾತ್ರ ತಿನ್ನುವಾಗ ಅಷ್ಟು ಚೆನ್ನಾಗಿರಲ್ಲ. ಇದನ್ನೊಂದು ಚೆನ್ನಾಗಿ ಕ್ಯೂಚ್ಬಿಟ್ಟು ಒಂದು 3-4 ಸಲನಾದ್ರು ಚೆನ್ನಾಗಿ ತೊಳ್ಕೊಬೇಕು. ಆದಷ್ಟು ನಲ್ಲಿ ಕೆಳಗಡೆ ಇಟ್ಕೊಂಡು ಒಂದು 3-4 ಸಲ ತೊಳೆದುಬಿಟ್ಟು ಈ ರೀತಿ ನೀರೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳಿ.
1 ಕಪ್ ಸಬ್ಬಕ್ಕಿ ತೊಗೊಂಡಿದ್ವಿ, ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳಿ, ಕರೆಕ್ಟಾಗಿ ಅಳತೆ ಬರುತ್ತೆ. ಇದನ್ನು ನೆನೆಸಿಟ್ಕೋಬೇಕು, ಒಂದು 2-3 ಗಂಟೆ ನೆನೆಸಿಟ್ಕೋಬೇಕು. ನೀವು ರಾತ್ರಿ ಇಡೀ ನೆನೆಸಿಟ್ರೂ ಚೆನ್ನಾಗೇ ಆಗುತ್ತೆ, ಜಾಸ್ತಿ ಹೊತ್ತು ನೆನೆಸಿದ್ರು ಏನೂ ಆಗೋಲ್ಲ. ಮಿನಿಮಮ್ ಅಂದರೆ ಒಂದು 2-3 ಗಂಟೆನಾರು ಬಿಡಿ, ಚೆನ್ನಾಗಿ ಅರಳಿರುತ್ತೆ. ನಿಮಗೆ ಮಧ್ಯದಲ್ಲಿ ತೆಗೆದು ನೋಡಿ ಏನಾರ ಡ್ರೈ ಅನಿಸಿದ್ರೆ ಅಥವಾ ಒಂದು ನೆಂದಿಲ್ಲ ಅಂದರೆ ಮತ್ತೆ ಒಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನ ಚಿಮುಕ್ಸ್ಬಿಟ್ಟು ನೆನೆ ಇಟ್ಕೊಳ್ಳಿ. ನೋಡಿ ಇಷ್ಟು ಸಾಫ್ಟ್ ಆಗಿರಬೇಕು, ಹಾಗೆ ಬಿಡಿ ಆಗಿರಬೇಕು. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನಾನು ಮತ್ತೆ ಒಂದು 2-3 ಸ್ಪೂನ್ ನೀರನ್ನ ಹಾಕ್ಕೊಂಡಿದ್ದೆ, ಡ್ರೈ ಆಗಿತ್ತು. ಸೊ ಈ ಥರ ಉದುದ್ರಾಗಿ ಚೆನ್ನಾಗಾಗಿದೆ. ಶೇಂಗಾನ ನೀವು ಮಿಕ್ಸಿನಲ್ಲಾದರೂ ದಪ್ಪದಾಗಿ ಓಡಿಸ್ಕೋಬೋದು, ಅಥವಾ ಈ ಥರ ಕುಟಾಣಿ ಇದ್ದರೆ ಇದನ್ನು ಸ್ವಲ್ಪ ಲೈಟಾಗಿ ಈ ರೀತಿ ಕ್ರಷ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಿಕ್ಸಿನಲ್ಲಾದರೂ ಈ ರೀತಿ ದಪ್ಪದಾಗಿ ಓಡಿಸ್ಕೋಬೋದು. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೆಕ್ಸ್ಟು ಒಂದು ಕಡಾಯಿನಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಸಾಸಿವೆ ಒಗ್ಗರಣೆ ಕೊಡಿ, ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಬೇಕು ಅನ್ನೋರು ಹಾಕ್ಕೊಳ್ಳಿ. ಉಪವಾಸದಲ್ಲಿರೋರು ಕೆಲವರು ಕಡಲೆಬೇಳೆ ಉದ್ದಿನಬೇಳೆನೂ ತಿನ್ನಲ್ಲ, ಸೊ ಹಂಗಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವನ್ನ ಹಾಕ್ಕೊಂಡು ಇದು ಖಾರ ಬಿಡೋವರೆಗೂ ಹುರ್ಕೋಬೇಕು. ಖಾರ ಜಾಸ್ತಿ ಬೇಡ ಅನ್ನೋರು 2-3 ಮೆಣಸಿನ್ಕಾಯಿ ಹಾಕ್ಕೊಂಡ್ರೂ ಸಾಕು. ಈ ರೀತಿ ಕಲರ್ ಸ್ವಲ್ಪ ಗೋಲ್ಡನ್ ಕಲರ್ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿನ ಹಾಕ್ಕೊಳ್ಳಿ. ರೆಗ್ಯುಲರ್ ಆಗಿ ಟಿಫನ್ ಮಾಡುವಾಗ ಹಾಕ್ಕೊಳ್ಳಿ ಈರುಳ್ಳಿನ, ಚೆನ್ನಾಗಿರುತ್ತೆ. ನೋಡಿ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಲಿ. ಈ ರೀತಿ ಟ್ರಾನ್ಸ್ಪರೆಂಟ್ ಆದಮೇಲೆ ಆಲೂಗೆಡ್ಡೆಯನ್ನು ನೀರೆಲ್ಲ ತೆಕ್ಕೊಂಡು ಈ ರೀತಿ ಹಾಕೋಬೇಕು. ಇದಕ್ಕೇ ಅರಿಶಿನ ಮತ್ತು ಈ ಒಗ್ಗರಣೆಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದು ಆಲೂಗೆಡ್ಡೆ ತಳಕ್ಕೆ ಕಚ್ಕೊಳ್ಳುತ್ತೆ. ನೀವು ಈ ರೀತಿ ಅರಿಶಿನ ಉಪ್ಪು ಹಾಕ್ಕೊಂಡ್ರೆ ಈಸಿಯಾಗಿ ನೀವು ಹುರ್ಕೋಬೋದು. ಹಾಗೆ ಎಣ್ಣೆ ತುಂಬ ಹಾಕಕ್ಕೆ ಹೋಗಬೇಡಿ. ಈ ಒಗ್ಗರಣೆಗೆ ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಆಲೂಗೆಡ್ಡೆ ಚೆನ್ನಾಗಿ ಬೇಯೋವರೆಗೂ ಸಣ್ಣ ಉರಿನಲ್ಲೇ ಹುರ್ಕೊಳ್ಳಿ. ನೋಡಿ ಇಲ್ಲಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ. ಇವಾಗ ಸಬ್ಬಕ್ಕಿನ ಹಾಕೋಣ. ನೋಡಿ ದಪ್ಪದಾಗಿ ಎಲ್ಲ ಒಂದೇ ಸಮ ಇದೆ, ಹಾಗೆ ಎಲ್ಲ ಟ್ರಾನ್ಸ್ಪರೆಂಟ್ ಕೂಡ ಆಗಿದ್ದಾವೆ. ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಕೂಡ ಹಾಕಿದ್ವಿ, ನೋಡಿಕೊಂಡು ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಬಕ್ಕಿ ಹಾಕಿದ ಕೂಡಲೇ ಮಾತ್ರ ಕಚ್ಕೊಳ್ಳುತ್ತೆ, ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರಬೇಕು. ಜಸ್ಟ್ ಒಂದು ಅರ್ಧ-ಮುಕ್ಕಾಲು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು, ಆಮೇಲೆ ಅಷ್ಟು ತಳ ಹತ್ತಲ್ಲ. ಇದನ್ನು ಸಣ್ಣ ಉರಿನಲ್ಲೇ ಒಂದು 2-3 ನಿಮಿಷ ಬೇಯಿಸ್ಕೋಬೇಕು. ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಿ, ಒಂದೊಂದು ನಿಮಿಷಕ್ಕೂ ಒಂದೊಂದ್ಸಲ ಮಿಕ್ಸ್ ಮಾಡ್ಕೊತಾ ಇರಿ. ನೋಡಿ ಇದೆಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಸಬ್ಬಕ್ಕಿ. ಇಲ್ಲಿವರೆಗೂ ಮಾತ್ರ ಬೇಯಿಸ್ಕೋಬೇಕು. ಈ ರೀತಿ ಅವಾಗವಾಗ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಶೇಂಗಾನ ಹಾಕ್ಕೊತಾ ಇದ್ದೀನಿ. ನಿಮಗೆ ಈ ರೀತಿ ಶೇಂಗಾ ಪುಡಿ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಒಗ್ಗರಣೆಗೆ ನೀವು ಶೇಂಗಾ ಹಾಕ್ಕೋಬೋದು. ಹಾಗೆ ಒಂದು ನಿಂಬೆಹಣ್ಣು ಪೂರ್ತಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಜಸ್ಟ್ 1 ನಿಮಿಷ ಬಿಡಿ. ಇದೆಲ್ಲ ಹಾಕಿಬಿಟ್ಟು ಸಿಮ್ನಲ್ಲೇ 1 ನಿಮಿಷ ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಬಿಟ್ಟು ಗ್ಯಾಸ್ನ ಆಫ್ ಮಾಡಿದ್ರೆ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಇದನ್ನು ಚಟ್ನಿ ಜೊತೆ ಕೂಡ ತಿನ್ಬೋದು, ಅಥವಾ ಬಜ್ಜಿ ಪಕೋಡ ಮಾಡ್ಕೊಂಡು ಅದ್ರ ಜೊತೆ ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.